ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 81. ಕ್ಷಮಾಳ ಮನೆಗೆ ಏಕಾಏಕಿ ಆಗಮಿಸಿದ್ದ ಇಬ್ಬರು ದಾಂಡಿಗರು ಹಿಂದು ಮುಂದು ನೋಡದೆ ದೀಪಕ್ನ ಕೆನ್ನೆಗೆ ಬಾರಿಸಿದ್ದರು. ನೀವು ಎಂತ ಹೇಳ್ತಾ ಇದ್ದೀರೋ ನನಗೆ ಒಂದು ಅರ್ಥವಾಗ್ತಾ ಇಲ್ಲ. ದಯವಿಟ್ಟು ಬಿಡಿಸಿ ಹೇಳಿ, ಬನ್ನಿ ಕುಳಿತುಕೊಳ್ಳಿ ಎಂದು ಕ್ಷಮ ಅಲ್ಲಿಯೇ ಇದ್ದ 2 ಮರದ ಕುರ್ಚಿಗಳನ್ನು ಮುಂದಕ್ಕೆ ಎಳೆದಳು. ನೋಡಮ್ಮ, ನಾವಿಲ್ಲಿ ಕುಳಿತುಕೊಳ್ಳಿಕ್ಕೆ ಬಂದಿಲ್ಲ. ನಮಗೂ ಮಾಡಲಿಕ್ಕೆ ಬಹಳಷ್ಟು ಕೆಲಸ ಉಂಟು. ನೀವು ಹೆಂಗಸರು ಅನ್ನೋ ಕಾರಣದಿಂದ ಇಷ್ಟು ನಿಧಾನದಲ್ಲಿ ಮಾತನಾಡ್ತಾ ಇದ್ದೇವೆ. ಇಲ್ಲ ಅಂದಿದ್ದರೆ ಇಷ್ಟರೊಳಗೆ ನಿಮ್ಮ ತಮ್ಮನ ಪ್ರಾಣ ಪಕ್ಷಿ ಯಮರಾಯನ ಬಳಿ ಹಾರಿ ಹೋಗಿರುತ್ತಿತ್ತು. ಇವನು 50 ಲಕ್ಷಕ್ಕೆ ಈ ಮನೆಯನ್ನು ನಮಗೆ ಮಾರಿದ್ದಾನೆ. 2 ದಿನಗಳ ಹಿಂದೆಯೇ ಹಣ ತಗೊಂಡು ಮನೆ ಬಿಟ್ಟು ಕೊಡಲಿಕ್ಕೆ ಮಾತ್ರ ತಕರಾರು ಮಾಡ್ತಾ ಇದ್ದಾನೆ. ನಾವು ಕೊಟ್ಟ ದುಡ್ಡಿನಲ್ಲಿ ತಿಂದುಂಡು ಶೋಕಿ ಮಾಡಿ ಮಜಾ ಮಾಡಲಿಕ್ಕೆ ಗೊತ್ತಿರುವವನಿಗೆ ಮನೆ ಬಿಟ್ಟು ಕೊಡಬೇಕು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ವಾ? ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ನಾವು ಬಂದದ್ದು. ಅಕ್ಕ ಸದ್ಯಕ್ಕೆ ಊರಿನಲ್ಲಿ ಇಲ್ಲ. ಯಾರಿಗಾದರೂ ಮನೆಯನ್ನು ಮಾರಿಬಿಡು ಅಂತ ಹೇಳಿ ಬೆಂಗಳೂರಿಗೆ ಹೋಗಿದ್ದಾಳೆ. ಅವಳು ಬಂದ ಕೂಡಲೇ ವಿಷಯ ತಿಳಿಸಿ ಮನೆಯನ್ನು ಬಿಟ್ಟು ಕೊಡ್ತೇವೆ ಅಂತ ಮಾತು ಕೊಟ್ಟು ಹಣ ತೆಗೆದುಕೊಂಡವನು 2 ದಿನಗಳಿಂದ ಪತ್ತೆಯೇ ಇಲ್ಲ. ಈಗ ನೋಡಿದರೆ ನೀವು ಮನೆಯಲ್ಲಿಯೇ ಇದ್ರೂ ನಮ್ಮ ಬಳಿ ಸುಳ್ಳು ಹೇಳಿ ನಾಟಕ ಆಡ್ತಾ ಇದ್ದಾನೆ. ನೀವು ನೋಡಲಿಕ್ಕೆ ಬುದ್ಧಿವಂತರಂತೆ ಕಾಣ್ತಾ ಇದ್ದೀರಿ. ನೀವೇ ನಮಗೆ ನ್ಯಾಯ ಕೊಡಿಸಿ ಎಂದು ನಯವಾಗಿ ಮಾತನಾಡಿದರು. ಅವರಿಬ್ಬರ ಮಾತುಗಳನ್ನು ಕೇಳಿ ಕ್ಷಮ ಅದಾಗಲೇ ಪಾತಾಳಕ್ಕೆ ಕುಸಿದಿದ್ದಳು. ರಾಜರಾಯರು ಅಸುನೀಗುವ ಮುನ್ನ ಅವರ ಮನದಲ್ಲಿ ಯಾವ ಭಯ ತಾಂಡವವಾಡುತ್ತಿತ್ತೋ ಇಂದು ಅದೇ ನಿಜವಾಗಿತ್ತು. ಯಾವ ಸಂದರ್ಭದಲ್ಲೂ ಮನೆಯನ್ನು ಮಾರಿಕೊಳ್ಳುವ ಪರಿಸ್ಥಿತಿಗೆ ತರುವುದಿಲ್ಲ ಎಂದು ಅಪ್ಪನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗಲಿಲ್ಲವಲ್ಲ ಎಂದು ಕ್ಷಮಾಳ ಮನ ರೋಧಿಸಿತು. ನಿಂತಲ್ಲಿಯೇ ಕುಸಿದಿದ್ದ ಕ್ಷಮಾಳ ಬಳಿ ತೆರಳಿದ ಶ್ಯಾಮಲ, ನೋಡಿದ್ಯ ಮಗಳೇ, ವಂಶೋದ್ಧಾರಕ ಮಾಡಿರೋ ಕೆಲಸನ, ಮನೆಯ ಜವಾಬ್ದಾರಿಯನ್ನಂತೂ ಹೊರಲಿಲ್ಲ. ಹೇಗೋ ಒಂದು ದಿನ ಸರಿಯಾದ ದಾರಿಗೆ ಬರ್ತಾನೆ ಅಂತ ತಿಳ್ಕೊಂಡಿದ್ರೆ ಈಗ ಇರೋದಕ್ಕೆ ನೆಲೆಯೂ ಇಲ್ಲದಂತೆ ಮಾಡಿ ನಮ್ಮನ್ನು ಬೀದಿಗೆ ತಂದ. ಇರೋ ಮನೇನ ತೊರೆದು ಈಗ ನಾವು ಹೋಗೋದಾದ್ರೂ ಎಲ್ಲಿಗೆ? ನಮ್ಮ ಮುಂದಿನ ಜೀವನ ಹೇಗೆ ಏನು ಒಂದು ತಿಳಿತಾ ಇಲ್ಲ. ಅವತ್ತು ಇವನು ಮನೆಗೆ ಬಂದು ವಿಷಯ ತಿಳಿಸಿದಾಗ ನನಗೂ ನಿನ್ನಷ್ಟೇ ಆಘಾತ ಆಗಿತ್ತು. ಏನು ಮಾಡಬೇಕು ಅಂತ ಗೊತ್ತಾಗದೆ ನಿನಗೆ ಕರೆ ಮಾಡಿ ವಿಷಯ ತಿಳಿಸ್ಬೇಕು ಅಂತ ಅಂದ್ಕೊಂಡೆ. ನಿನಗೆ ವಿಷಯ ಗೊತ್ತಾದರೆ ಇವನಿಗೆ ಬೈಗುಳ ತಪ್ಪಿದ್ದಲ್ಲ ಅಂತ ತಿಳಿದಿದ್ದವನು ನೀನು ಮನೆಗೆ ಬಂದ ಕೂಡಲೇ ಹೇಗಾದರೂ ಮಾಡಿ ಪುಸಲಾಯಿಸಿ ನಿನ್ನನ್ನು ಒಪ್ಪಿಸ್ಬಿಡ್ಬೋದು ಅಂತ ನನ್ನ ಮೊಬೈಲ್ ತಗೊಂಡು ಸ್ವಿಚ್ ಆಫ್ ಮಾಡಿದ್ದ. ಪಕ್ಕದ ಮನೆಯ ನಂಜುಂಡಯ್ಯನವರಿಗೆ ವಿಷಯ ತಿಳಿಸಿ ನಿನಗೆ ಕಾಲ್ ಮಾಡೋಣ ಅಂತ ಹೋದರೆ ಅಲ್ಲಿಗೂ ಬಂದು ಅವರ ಮನೆಯಲ್ಲೇ ಜಗಳ ಆಡ್ಬಿಟ್ಟ. ಇವನಿಂದ ಅವರ ಮನೆಯನ್ನೇಕೆ ರಣರಂಗ ಮಾಡಬೇಕು ಅಂತ ನಾನೇ ಯಾವ ವಿಷಯವನ್ನು ನಿನಗೆ ತಿಳಿಸೋದು ಬೇಡ ಅಂತ ಹೇಳ್ಬಂದೆ. ಇವನು ಇಂತಹ ಪಾಪದ ಕೆಲಸ ಮಾಡ್ತಾನೆ ಅಂತ ಮೊದಲೇ ತಿಳಿದಿದ್ರೆ ಹುಟ್ಟಿದಾಗಲೇ ಇವನನ್ನು ಕತ್ತು ಹಿಸುಕಿ ಸಾಯಿಸಿ ಬಿಡ್ತಿದ್ದೆ. ಇವನೊಬ್ಬ ನಂಬಿಕೆ ದ್ರೋಹಿ, ಮಹಾನ್ ಮೋಸಗಾರ ಎಂದು ತಲೆ ಚೆಚ್ಚಿಕೊಂಡು ಕೆಳಗೆ ಕುಸಿದು ಗೋಳಾಡಿದರು. ತಮ್ಮನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ ತಮ್ಮನ ಮೇಲೆ ಕೋಪಗೊಳ್ಳುವುದೋ ಅಥವಾ ಇಂತಹ ಮಗನನ್ನು ಹೆತ್ತದ್ದಕ್ಕೆ ತಮ್ಮನ್ನೇ ತಾವು ದೂಷಿಸಿಕೊಳ್ಳುತ್ತಿರುವ ಅಮ್ಮನನ್ನು ಸಮಾಧಾನಪಡಿಸುವುದೋ ಕ್ಷಮಾಳಿಗೆ ಒಂದು ತಿಳಿಯದಾಯಿತು. ಬಂಡೆಯ ಕಲ್ಲಿನಂತೆ ಜಡವಾಗಿ ನಿಂತಿದ್ದ ಮಗಳ ಮನಸ್ಸಿನಲ್ಲಿ ಹರಿದಾಡುತ್ತಿದ್ದ ಹೊಯ್ದಾಟ ಶ್ಯಾಮಲಾರಿಗೂ ಅರಿವಾಗಿತ್ತು. ಕುಳಿತಲ್ಲಿಂದ ಎದ್ದು ಕಣ್ಣೊರೆಸಿಕೊಂಡವರು ಏನೂ ನಡೆದೇ ಇಲ್ಲವೆಂಬಂತೆ ನಾಟಕ ನೋಡುವಂತೆ ನಿಂತಿದ್ದ ಮಗನ ಬಳಿ ತೆರಳಿ ಉದ್ವೇಗಕ್ಕೊಳಗಾದವರಂತೆ ಅವನ ಅಂಗಿ ಹರಿದು ಬಿಸಾಡಿ ಅವನನ್ನು ನೆಲಕ್ಕೆ ಕುಕ್ಕಿ ದನಕ್ಕೆ ಬಡಿಯುವಂತೆ ಬಡಿಯಲಾರಂಭಿಸಿದರು. ಅಮ್ಮ, ಬಿಟ್ಟು ಬಿಡು, ನೋವಾಗ್ತಾ ಉಂಟು. ಅವನು ಚೀರಿದ ಧ್ವನಿಗೆ ವಾಸ್ತವಕ್ಕೆ ಬಂದ ಕ್ಷಮ ಅಮ್ಮನ ಆವೇಶ ಕಂಡು, ಅಮ್ಮ ಸಮಾಧಾನ ಮಾಡಿಕೊಳ್ಳಿ, ಅವನು ಮಾಡಿದ್ದು ತಪ್ಪು ಅಂತ ನನಗೂ ಗೊತ್ತು. ಆದರೆ ಈಗ ಸಮಯ ಮೀರಿ ಹೋಗಿದೆ. ಅವನಿಗೆ ಹೊಡೆದರೆ ಎಂಥ ಸಹ ಪ್ರಯೋಜನವಿಲ್ಲ ಎಂದು ಅಮ್ಮನನ್ನು ಸಂತೈಸಿದಳು. ಯಾಕೆ ಪ್ರಯೋಜನ ಇಲ್ಲ ಕ್ಷಮ? ಈ ಮನೆ ಮಾರೋ ಹಕ್ಕು ಇವನಿಗೆ ಕೊಟ್ಟೋರು ಯಾರು? ನಮಗೆ ಒಂದು ಮಾತನ್ನು ಹೇಳ್ದೆ ಕೇಳದೆ ಅವನಷ್ಟಕ್ಕೆ ಅವನು ಅದು ಹೇಗೆ ಮನೆ ಮಾರ್ಕೊಂಡು ಬಿಡ್ತಾನೆ?
ದೀಪಕ್ನ ಮೇಲೆ ಗೃತ್ರದೃಷ್ಟಿ ಬೀರಿದ ಶ್ಯಾಮಲ ಅವನ ಕೂದಲು ಹಿಡಿದು ಎಳೆದಾಡುತ್ತಾ, ನೀಚ, ಇಷ್ಟು ದಿನ ಬೆಳೆಯುತ್ತಿರುವ ಹುಡುಗ ಹೊಡೆದು ಬಡ್ದು ಮಾಡಿದರೆ ಪ್ರಾಣಕ್ಕೆ ಅಪಾಯ ತಂದ್ಕೊಳ್ತಾನೆ. ಇನ್ನು ಹುಡುಗು ಬುದ್ಧಿ, ಮುಂದೆ ಒಂದಲ್ಲ ಒಂದು ದಿನ ಸರಿಯಾಗ್ಬೋದು ಅಂತ ಸುಮ್ಮನೆ ಇದ್ದಿದ್ದಕ್ಕೆ ಒಳ್ಳೆ ಕೆಲಸನೇ ಮಾಡಿದೆ. ಇಷ್ಟು ಹೊಟ್ಟೆ ಉರ್ಸೋ ನಿನ್ನನ್ನು ಅವತ್ತು ಕ್ಷಮ ಯಾಕಾದರೂ ಬದುಕಿಸಿದ್ಲು. ಅವತ್ತೇ ಸಮುದ್ರದಲ್ಲಿ ತೇಲ್ಕೊಂಡೋಗಿದ್ರೆ ಎಷ್ಟೋ ಚೆನ್ನಾಗಿರೋದು. ಈಗಲಿಂದೀಗಲೇ ಇವರ ಬಳಿ ತಗೊಂಡಿರೋ ಅಷ್ಟು ಹಣವನ್ನು ಇವರಿಗೆ ವಾಪಸ್ ಕೊಟ್ಟರೆ ಸರಿ. ಇಲ್ದಿದ್ರೆ ಮಗ ಅಂತಾನು ನೋಡದೆ ನಿನ್ನನ್ನು ಇಲ್ಲೇ ಸಿಗ್ದಾಕ್ಬಿಡ್ತೀನಿ. ಮಗನನ್ನು ಕೊಂದ ತಾಯಿ ಅಂತ ನನಗೆ ಕೆಟ್ಟ ಹೆಸರು ಬಂದರೂ ಪರವಾಗಿಲ್ಲ. ನಾನಂತೂ ನಿನ್ನನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ ಎಂದು ಅಡುಗೆ ಕೋಣೆಗೆ ತೆರಳಿ ಹರಿತವಾದ ಚಾಕುವನ್ನು ತಂದು ಅವನ ಕುತ್ತಿಗೆಯ ಮೇಲೆ ಇಟ್ಟರು. ಸದಾ ಶಾಂತ ಸ್ವರೂಪಿಯಾಗಿದ್ದ ಅಮ್ಮನಲ್ಲಿ ಬೀಭತ್ಸ ರೂಪವನ್ನು ಕಂಡು ದೀಪಕ್ನಿಗೆ ಭಯವಾಯಿತಾದರೂ ಅದನ್ನು ತೋರ್ಪಡಿಸದೆ ಮತ್ತು ತನ್ನ ಮೊಂಡುತನವನ್ನು ಪ್ರದರ್ಶಿಸಲು ಆರಂಭಿಸಿದನು. ಅಮ್ಮ, ಹೌದು, ನಿಮ್ಮನ್ನು ಒಂದು ಮಾತು ಕೇಳದೆ ಮನೆ ಮಾರಿದ್ದು ನನ್ನದೇ ತಪ್ಪು. ಆದರೆ ಈಗ ಮಾರಿದಾಗಿದೆ. ಮಾರಿದ ಹಣ ನನ್ನ ಬಳಿ ಇಲ್ಲ. ಹಣವನ್ನೆಲ್ಲ ನನ್ನ ಸ್ನೇಹಿತರಿಗೆ ಬಡ್ಡಿಗೆ ಸಾಲಕ್ಕೆ ಕೊಟ್ಟಿದ್ದೇನೆ. ನೋಡ್ತಾ ಇರಿ, ಆ ಹಣ ಇನ್ನು ಕೆಲವೇ ದಿನಗಳಲ್ಲಿ ಡಬ್ಬಲ್ ಆಗಿ ನನ್ನ ಕೈ ಸೇರ್ತದೆ. ಆಗ ಇದಕ್ಕಿಂತ ದೊಡ್ಡದಾದ ಬಂಗಲೆಯನ್ನು ನಾನೇ ಕಟ್ಟಿಸ್ತೇನೆ. ಇಷ್ಟು ದಿನ ಬೇಜವಾಬ್ದಾರಿ ಅಂತ ಬೈಯುತ್ತಿದ್ದ ನೀವೇ ನನ್ನನ್ನು ಹೊಗಳುವಂತೆ ಮಾಡ್ತೇನೆ ಎಂದು ತಾನು ಮಾಡಿದ್ದೇ ಸರಿ ಎಂದು ಕಿಂಚಿತ್ತೂ ಪಾಪ ಪ್ರಜ್ಞೆ ಇಲ್ಲದೆ ಹುಬ್ಬೇರಿಸಿ ಮಾತನಾಡಿದನು. ಈಗಂತೂ ಶ್ಯಾಮಲಾರ ಕೋಪ ನೆತ್ತಿಗೇರಿತು. ಇನ್ನೇನು ಅವರು ಹಿಡಿದಿದ್ದ ಚಾಕು ಅವನ ಕುತ್ತಿಗೆಯನ್ನು ಸೀಳಿಯೇ ಬಿಡುವುದೇನೋ ಎನ್ನುವಷ್ಟರಲ್ಲಿ ಕ್ಷಮ ಅವರ ಕೈಯಿಂದ ಚಾಕುವನ್ನು ಕಸಿದುಕೊಂಡು ದೂರಕ್ಕೆ ಬಿಸಾಡಿದ್ದಳು. ಕ್ಷಮ, ನನ್ನನ್ನು ತಡಿಬೇಡ. ಇವತ್ತು ಇವನನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ನಿಮ್ಮ ಎಮೋಷನಲ್ ಫ್ಯಾಮಿಲಿ ಡ್ರಾಮಾವನ್ನು ನಿಲ್ಲಿಸಿ. ನಿಮಗೆ ಈ ಮನೆಯನ್ನು ಮಾರಿಕೊಳ್ಳುವ ಅನಿವಾರ್ಯತೆ ಇತ್ತು ಅಂತ ಇಷ್ಟರವರೆಗೂ ಮನೆಯನ್ನು ಬಿಟ್ಟುಕೊಡಿ ಅಂತ ಕೇಳ್ತಾ ಇದ್ದೆವು. ಆದರೆ ನಿಮ್ಮ ಮಾತು ಕೇಳಿದರೆ ಮನೆ ಮಾರುವ ಯಾವ ಯೋಚನೆಯೂ ಇದ್ದಂತಿಲ್ಲ. ನಮಗೆ ಅದಾವ ಕಥೆಯೂ ಬೇಡ. ಒಂದೋ ಈ ಮನೆ ಬಿಟ್ಟು ಹೊರಡಿ, ಇಲ್ಲವಾದಲ್ಲಿ ನಮ್ಮ 50 ಲಕ್ಷ ಹಣವನ್ನು ಕೊಟ್ಟು ಬಿಡಿ, ನಾವೇ ಇಲ್ಲಿಂದ ಹೋಗ್ತೇವೆ ಎಂದು ಅವರಿಬ್ಬರು ವಿನಯವಾಗಿಯೇ ಮಾತನಾಡಿದರು. ನಿಂತಲ್ಲಿಯೇ 50 ಲಕ್ಷ ಹಣ ಕೊಡುವುದಾದರೂ ಹೇಗೆ? ಕ್ಷಮಾಳ ಜೀವವೇ ಬಾಯಿಗೆ ಬಂದಿತು. ಅವಳು ಉಗುಳು ನುಂಗುತ್ತಾ, ದಯವಿಟ್ಟು ಕ್ಷಮಿಸಿ, ನನ್ನ ತಮ್ಮ ಈ ರೀತಿ ಮಣ್ಣು ತಿನ್ನುವ ಕೆಲಸ ಮಾಡ್ತಾನೆ ಅಂತ ನಾವು ತಿಳಿದಿರಲಿಲ್ಲ. ನಮಗೆ ಅಂತ ಇರುವುದು ಇದೊಂದೇ ಮನೆ, ಅಲ್ಲದೆ ಇದನ್ನು ನಮ್ಮ ತಾತ ಕಟ್ಟಿಸಿದ್ದು ಅಂತ ನಮ್ಮ ತಂದೆಗೆ ಈ ಮನೆಯ ಮೇಲೆ ಏನೋ ಒಂದು ಬಗೆಯ ವ್ಯಾಮೋಹ. ಮುಂದೊಂದು ದಿನ ಹೀಗೆ ಕೆಟ್ಟ ಗಳಿಗೆ ಎದುರಾಗಬಹುದು ಅಂತ ಅವರು ಮೊದಲೇ ಊಹಿಸಿದ್ರು ಅನ್ನಿಸ್ತದೆ. ಅದಕ್ಕಾಗಿ ಅವರು ಸಾಯುವ ಮುನ್ನ ಯಾವ ಕಾರಣಕ್ಕೂ ಮನೆಯನ್ನು ಮಾರಿಕೊಳ್ಳಬಾರ್ದು ಅಂತ ಮಾತು ತೆಗೆದುಕೊಂಡಿದ್ರು. ಇವನು ಅದು ಹೇಗೆ ನಿಮಗೆ ಮನೆಯನ್ನು ಮಾರಿದನೋ ನನಗೆ ಈಗಲೂ ಸಹ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಬಳಿ ಮನೆಯ ಪೇಪರ್ಸ್ ಇದ್ದರೆ ತೋರಿಸ್ಲಿಕ್ಕೆ ಆಗ್ತದಾ ಎಂದು ವಿನಂತಿಸಿಕೊಂಡಳು. ನಮ್ಮ ಮೇಲೆ ನಂಬಿಕೆ ಇಡಿ ಮಾರ್ರೆ, ಇದೇ ನಮ್ಮ ಕಸುಬು. ನಾವು ಯಾರಿಗೂ ಮೋಸ ಮಾಡುವವರಲ್ಲ. ಹಾಗೆ ಮೋಸ ಮಾಡಿದವರನ್ನು ಸುಮ್ಮನೆ ಬಿಡುವುದೂ ಇಲ್ಲ ಎಂದು ದೀಪಕ್ನತ್ತ ಉರಿನೋಟ ಬೀರಿದವರು ತಮ್ಮ ಬೈಕ್ನ ಬ್ಯಾನೆಟ್ನಲ್ಲಿ ಇಟ್ಟಿದ್ದ ಮನೆಯ ಪತ್ರಗಳನ್ನು ತಂದು, ನೋಡಿ ಮಾರ್ರೆ, ನಮ್ಮದು ವ್ಯವಹಾರ ಅಂದರೆ ವ್ಯವಹಾರ. ಎಲುಬಿಲ್ಲದ ನಾಲಿಗೆ ಹೇಗೆ ಬೇಕಾದರೂ ಹಾಗೆ ತಿರುಗಬಹುದು ಅಲ್ಲವಾ? ಹಾಗಾಗಿ ಎಲ್ಲವೂ ಲಿಖಿತ ರೂಪದ ದಾಖಲೆಗಳೇ ನಮ್ಮ ಬಳಿ ಇರೋದು. ಈಗೋ ನೋಡಿ, ನಿಮ್ಮ ತಮ್ಮ ದೀಪಕ್ ನಿಮ್ಮ ಮನೆ ಹಾಗೂ ಮನೆಯ ಹಿಂಬದಿ ಇರುವ ಜಾಗವನ್ನು ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಸಿ ನಮ್ಮಿಂದ ಪೂರ್ತಿ 50 ಲಕ್ಷ ಹಣವನ್ನು ತಗೊಂಡಿದ್ದಾರೆ. ಇದರಲ್ಲಿ ನಿಮ್ಮ ತಾಯಿಯ ಸಹಿ ಕೂಡ ಇದೆ ಎಂದು ಮನೆಯ ಕಾಗದ ಪತ್ರಗಳನ್ನು ಕ್ಷಮಾಳ ಮುಂದೆ ಹಿಡಿದರು. ಕ್ಷಮಾ ತನ್ನ ಕಣ್ಣುಗಳು ತನಗೆ ಮೋಸ ಮಾಡುತ್ತಿಹವೇನೋ ಎಂಬಂತೆ 4-5 ಬಾರಿ ತಿರುಗಿಸಿ ಓದಿದಳು. ಆದರೇನು ಪ್ರಯೋಜನ? ಅದರಲ್ಲಿದ್ದ ವಿಷಯ ಬದಲಾದೀತೆ. ಅವಳಿಗೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅಚ್ಚರಿ ಮೂಡಿಸಿದ ವಿಷಯವೆಂದರೆ ಅಮ್ಮನ ಸಹಿ. ಅವಳು ದಿಗ್ಭ್ರಮೆಗೊಳಗಾದವಳಂತೆ ಆಸ್ತಿಯ ಪತ್ರವನ್ನೇ ದಿಟ್ಟಿಸುತ್ತಿರುವಾಗ, ಎಂತ ಈಗಲಾದರೂ ನಮ್ಮ ಮಾತಿನ ಮೇಲೆ ನಂಬಿಕೆ ಹುಟ್ಟಿತಾ? ಆ ಅಪರಿಚಿತರು ಪ್ರಶ್ನಿಸಿದ್ದರು.
ಅವಳಲ್ಲಿ ಆಡಲು ಯಾವ ಮಾತುಗಳು ಉಳಿದಿರಲಿಲ್ಲ. ಅವಳಿಗೆ ಈಗಲೂ ಅರ್ಥವಾಗದ ಪ್ರಶ್ನೆ ಒಂದೇ ಒಂದು. ದೀಪಕ್ನ ಕೈಯಿಗೆ ಮನೆಯ ಪತ್ರಗಳು ಸಿಕ್ಕಿದ್ದಾದರೂ ಹೇಗೆ? ಅವಳು ಎಷ್ಟೇ ಯೋಚಿಸಿದರೂ ಉತ್ತರ ಹೊಳೆಯಲೇ ಇಲ್ಲ. ಇತ್ತ ಶ್ಯಾಮಲ ಮಗನಿಗೆ ಹೊಡೆಯುತ್ತಿದ್ದ ಸಂದರ್ಭದಲ್ಲಿ ಅವನ ಚೀರಾಟ ನೆರೆಹೊರೆಯವರ ಕಿವಿಗಳನ್ನು ತಾಕಿದುದರ ಪರಿಣಾಮ ನಂಜುಂಡಯ್ಯನವರ ಮನೆಯವರನ್ನು ಸೇರಿದಂತೆ 3-4 ಮನೆಯ ಕೆಲ ಜನರು ಶ್ಯಾಮಲಾರ ಮನೆಯ ಒಳಹೊಕ್ಕರು. ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದ ಕ್ಷಮಾಳ ಬಳಿ ಬಂದ ನಂಜುಂಡಯ್ಯನವರು, ಮಗಳೇ ಕ್ಷಮಾ, ಯಾವಾಗ ಬಂದೆ ಮಾರೈತಿ? ನಿನ್ನ ಅಮ್ಮನ ಹಾಗೆ ನಾನು ಕೂಡ ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೆ. ನನ್ನ ಗೆಳೆಯನ ಕುಟುಂಬಕ್ಕೆ ಇಂತಹ ಪರಿಸ್ಥಿತಿ ಬಂದೊದಗಬಹುದು ಅಂತ ನಾನು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ ಎಂದು ಮಾತನಾಡುತ್ತಿದ್ದವರ ಗಮನ ಮನೆಯನ್ನು ಕೊಂಡುಕೊಂಡಿದ್ದ ಇಬ್ಬರು ಧಡೂತಿ ವ್ಯಕ್ತಿಗಳತ್ತ ಹರಿಯಿತು. ಅವರ ಕೈಯಲ್ಲಿ ಹಿಡಿದಿದ್ದ ಕಾಗದ ಪತ್ರಗಳನ್ನು ಗಮನಿಸಿದವರಿಗೆ ಇಷ್ಟರವರೆಗೂ ಅಲ್ಲಿ ಏನು ನಡೆದಿರಬಹುದೆಂದು ತಿಳಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಇದ್ದೊಂದು ಮನೆ ಪರರ ಪಾಲಾಗಿ ಕ್ಷಮಾಳ ಸಂಸಾರ ಬೀದಿಗೆ ಬರುವಂತಾಗುವುದೇ? ಅಷ್ಟಕ್ಕೂ ಮಗನ ಬುದ್ಧಿ ತಿಳಿದು ಶ್ಯಾಮಲ ಮನೆಯ ಪತ್ರಕ್ಕೆ ಸಹಿ ಮಾಡಿದ್ದಾದರೂ ಏಕೆ? ದೀಪಕ್ ಇದರಲ್ಲೂ ಷಡ್ಯಂತರ ರೂಪಿಸಿದ್ದನೆ. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.